ಪ್ರಧಾನಿ ನರೇಂದ್ರ ಮೋದಿ ಅವರ ಜಿಎಸ್ಟಿ ನೀತಿಗೆ ರೈತರು ಇದೀಗ ತೊಗರಿಬೇಳೆ ರೈತರು ಸೆಡ್ಡು ಹೊಡೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜಿಎಸ್ಟಿ ನೀತಿಗೆ ತೊಗರಿ ವ್ಯಾಪಾರಸ್ಥರು ಇದೀಗ ಸೆಡ್ ಹೊಡೆದಿದ್ದಾರೆ. ಜಿಎಸ್ಟಿ ನಿಯಮದನ್ವಯ ಬ್ರಾಂಡೆಡ್ ಆಹಾರ ಪದಾರ್ಥಗಳಿಗೆ 5% ತೆರಿಗೆ ವಿಧಿಸಲಾಗಿತ್ತು. ಆದ್ರೆ ಇದೀಗ ಜಿಎಸ್ಟಿ ತೆರಿಗೆಯಿಂದ ಪಾರಾಗಲು ಯಾವುದೇ ಹೆಸರಿಲ್ಲದೆ ತೊಗರಿ ಬೇಳೆಯನ್ನ ಅನ್ಬ್ರಾಂಡ್ ಹೆಸರಿನಲ್ಲಿ ಇದೀಗ ಮಾರಾಟ ಮಾಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜಿಎಸ್ಟಿ ನೀತಿಗೆ ತೊಗರಿ ವ್ಯಾಪಾರಸ್ಥರು ಇದೀಗ ಸೆಡ್ ಹೊಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಇದೀಗ ನೇರ ಸಂಪರ್ಕದಿಂದ ಜಾಯ್ನ್ ಆಗ್ತಾ ಇದ್ದಾರೆ ಕಲಬುರಗಿಯಿಂದ. ಪ್ರವೀಣ್, ಮೋದಿ ಚಾಪೆ ಕೆಳಗಡೆ ನುಗ್ಗಿದ್ರೆ ಜನರು ಇಲ್ಲಿ ವ್ಯಾಪಾರಸ್ಥರು ರಂಗೋಲಿ ಕೆಳಗಡೆ ನುಗ್ಗೋ ಹಾಗಿದೆ. ಯಾಕಂತಂದ್ರೆ ತೊಗರಿ ಬೇಳೆಗೆ 5% ತೆರಿಗೆಯನ್ನ ವಿಧಿಸಿದ್ರು. ಇಲ್ಲಿ ಏನ್ ಮಾಡ್ತಿದ್ದಾರೆ, ಅನ್ಬ್ರಾಂಡ್ ಹೆಸರಿನಲ್ಲಿ ತೊಗರಿ ಬೇಳೆನ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದನ್ನೇನ್ ಖುಷಿಯಿಂದ ಖರೀದಿ ಮಾಡ್ತಾ ಇದ್ದಾರಾ ಗ್ರಾಹಕರು, ಹೇಗೆ? ಲಾಂಛನ ಪ್ರಮುಖವಾಗಿ ಕಲಬುರಗಿಯಲ್ಲಿ 7 ಬ್ರಾಂಡೆಡ್ ನ ಹೊಂದಿರುವಂತಹ ತೊಗರಿ ಒಂದು ದಾಲ್ ಮಿಲ್ಗಳಿದ್ವು. ಅದರ ಜಿಎಸ್ಟಿ ಆದ್ಮೇಲೆ 5% ತೆರಿಗೆಯನ್ನು ಆ ಒಂದು ಬ್ರಾಂಡೆಡ್ ಹೆಸರಿನಲ್ಲಿ ಏನು ತೊಗರಿ ಮಾರಾಟ ಮಾಡ್ತಾ ಇದ್ರು ಅದರ ಮೇಲೆ 5% ತೆರಿಗೆ ಬೀಳ್ತಾ ಇತ್ತು. ಹೀಗಾಗಿ ಇಲ್ಲಿರುವಂತಹ ಬಹುತೇಕ ದಾಲ್ ಮಿಲ್ಗಳು ಈಗಾಗಲೇ ಅವರು ಹೊಂದಿದ್ದಂತಹ ಟ್ರೇಡ್ ಲೈಸೆನ್ಸ್ ಅನ್ನು ಈಗಾಗಲೇ ರದ್ದು ಮಾಡಿದ್ದಾರೆ ಮತ್ತು ನಾರ್ಮಲ್ ಆಗಿ ಬೇರೆ ಒಂದು ಪ್ಯಾಕೆಟ್ಗಳಲ್ಲಿ ಯಾವ ರೀತಿಯಾಗಿ ಮಾರಾಟ ಮಾಡ್ತಾರೆ ಅದೇ ರೀತಿಯಾಗಿ ತೊಗರಿ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ಆ ಒಂದು ಬ್ರಾಂಡ್ ಹೆಸರಿನಲ್ಲಿ ತೊಗರಿ ಮಾರಾಟ ಮಾಡಿದ್ದೆ ಆದ್ರೆ 5% ನಷ್ಟು ಟ್ಯಾಕ್ಸ್ ಒಂದು ಜಿಎಸ್ಟಿ ಮೂಲಕ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಮಾತನಾಡಲು ದಾಲ್ ಮಿಲ್ ಮತ್ತು ಎಪಿಎಂಸಿಯ ವರ್ತಕರು ನಮ್ಮೊಂದಿಗೆ ಇದ್ದಾರೆ. ಸರ್, ಪ್ರಮುಖವಾಗಿ ಅನ್ಬ್ರಾಂಡ್ ತೊಗರಿ ಮಾರಾಟ ಮಾಡಲು ಏನ್ ಕಾರಣ? ಅನ್ಬ್ರಾಂಡ್ ತೊಗರಿ ಮಾರಾಟ ಮಾಡಲು ಇಲ್ಲಿ 2 ಅಂಶಗಳು ನಾವು ಗಮನದಲ್ಲಿ ಇಟ್ಕೋಬೇಕು. ಒಂದನೇದು, ಈ ದಿವಸ ನಾವು ಇಲ್ಲಿ ಇಷ್ಟು ಶ್ರಮ ಪಟ್ಟು ನಮ್ದು ಬ್ರ್ಯಾಂಡಿಂಗ್ ಗೋಸ್ಕರ ನಾವು ಕಷ್ಟಪಟ್ಟಿದ್ದೆವು. ಇಷ್ಟು ವರ್ಷ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಮಾರ್ಕೆಟ್ ಅಲ್ಲಿ 5% ಆದ ನಂತರ ಏನಾಗಿದೆ, ಅನ್ಬ್ರಾಂಡೆಡ್ಗೆ ಟ್ಯಾಕ್ಸ್ ಇಲ್ಲ, ಬ್ರಾಂಡೆಡ್ಗೆ ಟ್ಯಾಕ್ಸ್ ಇದೆ. 5% ಇವತ್ತು 5,000 ನಮ್ದು ತೊಗರಿ ಬೆಳೆ ಇದೆ ಅಂತಂದ್ರೆ 5,000 ಟ್ಯಾಕ್ಸ್ ಇಟ್ಕೊಂಡು 5,250 ಆಯ್ತು. ಅನ್ಬ್ರಾಂಡೆಡ್ ಅಲ್ಲಿ 5,000ಗೆ ಮಾರ್ತಾ ಇದ್ದಾರೆ. 5,250 ಯಾರು ತಗೋತಾರೆ? ಯಾರು ತಗೊಂಬಲ್ಲ. ಮಾರ್ಜಿನ್ ಏನಿದೆ ಅಂತಂದ್ರೆ ಇಲ್ಲಿ 5-10 ರೂಪಾಯಿ 50 ಗ್ರಾಹಕರು ತೆಗೆದುಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಅನ್ಬ್ರಾಂಡ್ ಮಾಡಿದ್ದಾರೆ. ಅದು ಒಂದು ಅಂಶ. ಎರಡನೇದು, ಇಲ್ಲಿ ಗಮನ ಎಲ್ಲರೂ ಹರಿಸ್ಬೇಕಂದ್ರೆ ಏನಂದ್ರೆ, ತೊಗರಿ ಖರೀದಿ ಮಾಡಿದ್ದು 5,500ಕ್ಕೆ ಸರ್ಕಾರ ಖರೀದಿ ಮಾಡ್ತಾ ಇದೆ. ಯಾವುದೇ ಒಂದು ಇದು ತಗೊಳ್ರಿ, ರಾ ಮಟೀರಿಯಲ್ ಗಿಂತ ಎಂಡ್ ಪ್ರಾಡಕ್ಟ್ ರೇಟ್ ಹೈ ಇರುತ್ತೆ. ಇಲ್ಲಿ ರಾ ಮಟೀರಿಯಲ್ 5,500ಕ್ಕೆ ನೀವು ತೋತಾ ಇದ್ರಿ, ಬ್ಯಾಳಿ ಎಂಡ್ ಪ್ರಾಡಕ್ಟ್ ಬ್ಯಾಳಿ ಇದೆ, ಅದು 5,000ಕ್ಕೆ ಮಾರ್ತಾ ಇದೆ. ಇದರಿಂದ ಸರ್ಕಾರ ಇದು ಏನದೆ ಅದು ಗಮನ ಹರಿಸಬೇಕು ಇದಕ್ಕೆ. ಸರ್, ಈಗ ಜಿಎಸ್ಟಿ ಆದ್ಮೇಲೆ ಒಟ್ಟಾರೆ ಎಪಿಎಂಸಿಯಲ್ಲಿ ಯಾವ ರೀತಿಯಾದಂತಹ ಒಂದು ಹೊಡೆತ ಬಿದ್ದಿದೆ? ಏನ್ ಪ್ಲಸ್ ಏನ್ ಮೈನಸ್ ಆಗಿದೆಯಾ? ಸರ್, ಈ ಜಿಎಸ್ಟಿ ಇಂಪ್ಲಿಮೆಂಟ್ ಆದ್ಮೇಲೆ ಎಪಿಎಂಸಿ ವರ್ತಕರಿಗೆ ಒಂದ್ ರೀತಿ ಹೊಡೆತಾನೆ ಬಿದ್ದಿದೆ. ಪ್ಲಸ್ ಅಂತೂ ಆಗಿಲ್ಲ, ಮೈನಸ್ ತುಂಬಾನೇ ಆಗಿದೆ. ಈಗ ಎಪಿಎಂಸಿ ಮಾರುಕಟ್ಟೆ ಸಮಿತಿಯಿಂದ ನಾವು ಎಪಿಎಂಸಿ ವರ್ತಕರ ಲೈಸೆನ್ಸ್ ಎಪಿಎಂಸಿ ಲೈಸೆನ್ಸ್ ಒಳಪಡ್ತೀವಲ್ಲ, ಅವರಿಗೆ ಎಪಿಎಂಸಿನೇ ಒಂದು ಬಿಲ್ ಬುಕ್ ಇಶ್ಯೂ ಮಾಡುತ್ತೆ. ಆ ಎಪಿಎಂಸಿ ಕಾಯ್ದೆ ಪ್ರಕಾರ ನಾವು ಅದೇ ಬಿಲ್ ಬುಕ್ ಅನ್ನ ಖರೀದಿದಾರರಿಗೆ ಹುಟ್ಟುವಳಿಗಳನ್ನ ಯಾರ್ಯಾರು ಖರೀದಿ ಮಾಡ್ತಾರಲ್ಲ ಅವ್ರಿಗೆ ಕೊಡ್ತಾ ಇರ್ತೇವೆ, ಇಲ್ಲಿವರೆಗೂ ಕೊಡ್ತಾ ಇರ್ತೀವಿ. ಆದ್ರೆ ಈಗ ಜಿಎಸ್ಟಿ ಇಂಪ್ಲಿಮೆಂಟ್ ಆದ್ಮೇಲೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆ ಬಿಲ್ಲು ಇದು ಆಗೋದಿಲ್ಲ, ನಿಮ್ದೇ ಆದಂತ ಒಂದು ಬಿಲ್ ಇನ್ವಾಯ್ಸ್ ರೇಸ್ ಮಾಡಿ ಅಂತಾರೆ. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಕಳೆದ ತಿಂಗಳು 29ನೇ ತಾರೀಕಿಗೆ ನಾವು ಇದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ, ಗೊಂದಲ ಉಂಟಾಗ್ತಾ ಇದೆ, ಯಾವ ಬಿಲ್ ಕೊಡಬೇಕು ಯಾವ ಬಿಲ್ ಕೊಡಬಾರ್ದು ಅಂತ ರೆಡ್ ಲೆಟರ್ ಬರ್ದಿದ್ದೀವಿ. ಅಂದ್ರೆ ಜಿಎಸ್ಟಿ ಜಾರಿ ಮಾಡುವಾಗ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ಮಾಡಿಲ್ಲ ಅಂತೀರ? ಮಾಡಿಲ್ಲ. ಅದ್ರ ಜೊತೆಗೆ ಇನ್ನು ಇದ್ರ ಬಗ್ಗೆ ಎಪಿಎಂಸಿ ಅವರಾಗ್ಲಿ ಜಿಎಸ್ಟಿ ಕೌನ್ಸಿಲ್ ಅವರಾಗ್ಲಿ ಯಾವುದೇ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ಇನ್ನೂವರೆಗೂ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಒಟ್ಟಾರೆ ಲಾಂಛನ ಏನಂದ್ರೆ, ಈ ಒಂದು ಜಿಎಸ್ಟಿ ಜಾರಿಯಾದ ಬಳಿಕ ಪ್ರಮುಖವಾಗಿ ಒಂದು ಎಪಿಎಂಸಿ ಒಂದು ಮಾರುಕಟ್ಟೆಗೆ ತುಂಬಾನೇ ಹೊಡೆತ ಬಿದ್ದಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಏನೋ ಯೋಜನೆ ಜಾರಿಗೆ ತಂದಿದೆ, ಆದ್ರೆ ಸಮರ್ಪಕವಾಗಿ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ಈಗಾಗಲೇ ಜಾರಿಯಾಗಿಲ್ಲ. ಇನ್ನು ಮುಂಬರುವಂತಹ 5ನೇ ತಾರೀಕು ಕಲಬುರಗಿ ಸೇರಿದಂತೆ ಬಹುತೇಕ ರಾಜ್ಯದ ಎಪಿಎಂಸಿಗಳನ್ನು ಕೂಡ ಬಂದ್ ಮಾಡಿ ಒಂದು ಜಿಎಸ್ಟಿ ವಿರೋಧಿಸಿ ಒಂದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಲಾಂಛನ.
ಓಕೆ, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹೋಟೆಲ್ ಉದ್ಯಮದಲ್ಲಿ ಜಿಎಸ್ಟಿ ಯಾವ ರೀತಿಯಾಗಿ ಎಫೆಕ್ಟ್ ಬೀರಿದೆ ಅಂತ ನೋಡೋದಾದ್ರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಸೂರಿನಿಂದ ಕೆಪಿ ನಾಗರಾಜ್. ನಾಗರಾಜ್, ಹೋಟೆಲ್ ಉದ್ಯಮದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ ಜಿಎಸ್ಟಿ ಎಫೆಕ್ಟ್? ಕಾಂಚನ, ನಾನೀಗ ಮೈಸೂರಿನ ಪ್ರತಿಷ್ಠಿತವಾದಂತಹ ಸಿದ್ಧಾರ್ಥ ಹೋಟೆಲ್ ಇದ್ದೀನಿ. ಸಹಜವಾಗಿಯೇ ಒಂದು ರೀತಿಯಾಗಿ GSTಯ ಮೊದಲು ಯಾವ ರೀತಿ ಅಂತ ಕ್ರೌಡ್ ಇತ್ತು, ಈಗಲೂ ಕೂಡ ಅದೇ ರೀತಿ ಅಂತ ಕ್ರೌಡ್ ಇದೆ. ಆದರೆ ನೇರವಾಗಿ GST ಎಫೆಕ್ಟ್ ಹೋಟೆಲ್ಗಳ ಮೇಲೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ರಾಜೇಂದ್ರ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, GST ಬಂದು 1 ತಿಂಗಳಾಯ್ತು. ಹೋಟೆಲ್ ಉದ್ಯಮದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರಿದೆ? ಆಗಿರುವಂತಹ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗಿದೆಯಾ? ಇಲ್ಲ, ಈಗ ಕನ್ಫ್ಯೂಷನ್ಸ್ ಅನ್ನೋ ಒಂದು ಆ ಥರದ್ದು ಏನೂ ಇಲ್ಲ. ಕನ್ಫ್ಯೂಷನ್ಸ್ ಅನ್ನೋ ಪದ ಏನೂ ಇಲ್ಲ ಇಲ್ಲಿ. ಬಟ್ ಹೋಟೆಲ್ ಉದ್ಯಮದಲ್ಲಿ ಲಾಡ್ಜಿಂಗ್ ಸೆಕ್ಷನ್ಸ್ಗೆ ತುಂಬ GST ಬಂದ ಮೇಲೆ ಅನುಕೂಲ ಆಗಿದೆ. ಮೊದಲನೇದಾಗಿ GSTನ ನಾನು ಸ್ವಾಗತ ಮಾಡ್ತೀನಿ ನಾನು. ಬಟ್ ಲಾಡ್ಜಿಂಗ್ ಸೆಕ್ಷನಲ್ಲಿ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ. ಆದರೆ ಇಲ್ಲಿ ಮೆಜಾರಿಟಿ ಏನಪ್ಪಾ ಅಂದರೆ 95% ಆಫ್ ದ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಇರೋದು. ಇದು ರೆಸ್ಟೋರೆಂಟ್ಸ್ ಯಾಕಿದೆ ಅಂದರೆ ಇದು ಸಾಮಾನ್ಯ ಜನತೆ ದಿನನಿತ್ಯ ಆಚೆ ಊಟ ಮಾಡೋಂಥ ಒಂದು ಪದ್ಧತಿ ನಮ್ಮಲ್ಲಿ ಇದ್ದೇ ಇದೆ. ಯಾಕಂದ್ರೆ ಮನೆಯಲ್ಲಿ ಊಟ ಮಾಡಿಕೊಂಡು ಮನೆಯಿಂದ ತಗೊಂಡೋಗಿ ಊಟ ಮಾಡೋಂಥದ್ದು ಆಗೋದೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ರೆಸ್ಟೋರೆಂಟ್ ಅನ್ನ ಅವಲಂಬಿಸಿರ್ತಾರೆ. ಹಾಗಾಗಿ ಕಾಮನ್ ಪೀಪಲ್ ಡೈಲಿ ಊಟ ಮಾಡೋಂಥ ಒಂದು ಪರಿಸ್ಥಿತಿ ಹೋಟ್ಲುಗಳಲ್ಲಿ ಆಗುತ್ತೆ. ಸರ್, ಈಗ ಪ್ರಶ್ನೆ ಇರುವಂತಹದ್ದು, ಹೋಟೆಲಲ್ಲಿ AC ರೂಮ್ ಬೇರೆ ಇರುತ್ತೆ, ನಾನ್ AC ಕೂಡ ಇರುತ್ತೆ. ಇಲ್ಲಿ ಟ್ಯಾಕ್ಸ್ಗಳು ಡಿಫರೆಂಟ್ ಆಗಿದಾವೆ ಅನ್ನುವಂಥದ್ದು. ಅದು AC ರೆಸ್ಟೋರೆಂಟ್ಗಳಿಗೆ 18% ಮಾಡ್ತಾ ಇದ್ದಾರೆ, ನಾನ್ AC ರೆಸ್ಟೋರೆಂಟ್ಗಳಿಗೆ 12% ಮಾಡ್ತಾ ಇದೆ. ನನ್ನ ವಾದ ಏನಪ್ಪಾ ಅಂದ್ರೆ, ಮೊದಲನೇದಾಗಿ AC ಅನ್ನೋದು ಇಸ್ ನಾಟ್ ಲಕ್ಸುರಿ ಐಟಮ್, ಅದು ಕ್ಲೈಮೇಟ್ಗೋಸ್ಕರ ಒಂದು ಅಳವಡಿಸುವಂತ ಒಂದು ಪದ್ಧತಿ. ಹಾಗಾಗಿ ನಾನ್ AC ಮತ್ತೆ ACಗೆ ಎರಡಕ್ಕೂ ಕೂಡ ಸಮಾನವಾಗಿ ಟ್ಯಾಕ್ಸ್ ಇರಬೇಕು, ಒಂದು ಪಾಯಿಂಟ್. ಎರಡನೇದಾಗಿ ನೀವು 12% ಟ್ಯಾಕ್ಸ್ ಹಾಕಿದ್ರಲ್ಲ, ಅದೇ ತಪ್ಪಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಕಾಮನ್ ಪೀಪಲ್ ಊಟ ಮಾಡೋ ಅವಶ್ಯಕತೆಗೆ ಇರುವಂತದ್ದು ಊಟ ಮಾಡೋದಕ್ಕೆ ನೀವು 12% ಟ್ಯಾಕ್ಸ್ ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಮುಂಚೆ 4% ಟ್ಯಾಕ್ಸ್ ನಾವು ಕಾಂಪೋಸಿಷನ್ ಟ್ಯಾಕ್ಸ್ ಅಲ್ಲಿ ಕಟ್ತಾ ಇದ್ವಿ ನಾವು. ಇಲ್ಲಿ ಕೆಲವರು ವಾದ ಮಾಡ್ತಾ ಇದ್ದಾರೆ, ಇನ್ಪುಟ್ ಟ್ಯಾಕ್ಸ್ ಬರುತ್ತೆ, ನೀವು 12% ಕಲೆಕ್ಟ್ ಮಾಡಿ ಇನ್ಪುಟ್ ಟ್ಯಾಕ್ಸ್ ನೀವು ಮೈನಸ್ ಮಾಡಿ ಕಟ್ಟೋದ್ರಿಂದ ನೀವು ಇದನ್ನ ರೇಟ್ಗಳು ಕಡಿಮೆ ಮಾಡಬೇಕಂತ ಹೇಳಿ ಒಂದಷ್ಟು ವಾದ ಬರ್ತಾ ಇದೆ. ಈಗ ಈ GST ಎಫೆಕ್ಟ್ ಇಂದ ನೀವು ಜನಕ್ಕೆ ಈ ಹೆಚ್ಚಿಗೆ ಹಣವನ್ನು ಹಾಕ್ತಾ ಇದ್ದೀರಾ ಅಥವಾ ನೀವು ಬರ್ಡನ್ ಆಗ್ತಾ ಇದೀವಿ ಹೇಗೆ ಅಂತ? ಖಂಡಿತವಾಗಲೂ ಹೋಟೆಲ್ನವ್ರಿಗೆ ಏನು ಬರ್ಡನ್ ಆಗ್ತಾ ಇಲ್ಲ. ಇದು ಸ್ಟ್ರೈಟ್ ಅವೇ ಕಾಮನ್ ಪೀಪಲ್ಗೆ ಜನಕ್ಕೆ ಬರ್ಡನ್ ಆಗ್ತಾ ಇದೆ. ಇಲ್ಲಿ ಈ GST ಬಂದಿರೋದ್ರಿಂದ ಉದ್ಯಮದ ಮೇಲೆ ಪರಿಣಾಮ ಬೀರಿದೆ. ಉದ್ಯಮ ಮೇಲೆ ಪರಿಣಾಮ ಸ್ವಲ್ಪ ಬಿದ್ದಿದ್ರು ಕೂಡ, ಬಟ್ ಇದು ಮೇನ್ ಆಗಿ ಪರಿಣಾಮ ಬೀಳ್ತಾ ಇರೋದು ಕಾಮನ್ ಪೀಪಲ್ಗೆ. ಹಾಗಾಗಿ ಇದನ್ನ ಸರ್ಕಾರ ಆ ಕಾಮನ್ ಪೀಪಲ್ ಮೇಲೆ ಹೊಟ್ಟೆಗೆ ತುಂಬಿಸ್ಕೊಳ್ಳಕ್ಕೆ ಹಸುವಿಗೆ ಊಟ ಮಾಡೋಂಥ ಒಂದು ಪದಾರ್ಥಕ್ಕೆ ಟ್ಯಾಕ್ಸ್ ಹಾಕೋದಿದೆಯಲ್ಲ, ಅದು ಸರಿ ಇಲ್ಲ. ಹಾಗಾಗಿ ನೀವು ಲಕ್ಸುರಿ ಐಟಮ್ ನೋಡಿ, ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ನಾವು, ಅದಕ್ಕೆ 1% 2% ಹಾಕಿರ್ತೀವಿ, ಅದು ಲಕ್ಸುರಿ ಐಟಮ್. ಗೋಲ್ಡ್ ಇಲ್ದವರು ನಡೀತದೆ, ಆದ್ರೆ ಇದು ಊಟ ಮಾಡದೇ ಇರಕ್ಕೆ ಸಾಧ್ಯ ಇಲ್ಲ. ಆತರ ಒಂದು ಅವಶ್ಯಕತೆ ಇರುವಂತಹ ಒಂದು ಪದಾರ್ಥಕ್ಕೆ ನೀವು 12% ಟ್ಯಾಕ್ಸ್ ಹಾಕಿರೋ ಸರಿ ಇಲ್ಲ. ಹಾಗಾಗಿ ನಾವು ಇದನ್ನ ಆಲ್ರೆಡಿ ದೊಡ್ಡ ಮಟ್ಟದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ವರ್ಗು ಕೂಡ ಇದನ್ನ ಮನವಿ ಮಾಡಿದ್ವಿ ನಾವು. ಇದನ್ನ ಆದಷ್ಟು ಇದನ್ನ 12% ಇಂದ 5% ತಗೊಂಬನ್ನಿ. ಯಾಕಂದ್ರೆ ವಿತೌಟ್ ಇನ್ಪುಟ್ ಟ್ಯಾಕ್ಸ್ ನೀವು 5% ಮಾಡಿ ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಾವು. ಕಾಂಚನ, ಇರುವಂತಹ ಪ್ರಶ್ನೆ, ಲಕ್ಸುರಿ ಟ್ಯಾಕ್ಸ್ ಅನ್ನ ರೆಸ್ಟೋರೆಂಟ್ಗಳಿಗೆ ಹಾಕಬೇಡಿ ಅನ್ನುವಂತಹ ವಾದವನ್ನ ಇವರು ಮಾಡ್ತಾ ಇರುವಂತದ್ದು. ಕಾಂಚನ. ಓಕೆ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹೋಟೆಲ್ ಆಯ್ತು. ಈಗ ನೆಕ್ಸ್ಟ್ ಜವಳಿ ಉದ್ಯಮದಲ್ಲಿ ಈ GST ಎಫೆಕ್ಟ್ ಯಾವ ರೀತಿಯಾಗಿ ಬೀರಿದೆ ಅಂತ ನೋಡೋದೇ ಆದ್ರೆ ಈ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಅವರು, ದಾವಣಗೆರೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುನೀತ್, ಏನ್ ಹೇಳ್ತಿದ್ದಾರೆ ಆಫ್ಟರ್ GST 1 ಮಂತ್ ಆಗಿದೆ, ಗ್ರಾಹಕರು ಏನ್ ಹೇಳ್ತಾರೆ, ಜೊತೆಗೆ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಲಾಂಛನ ಏನಂತ ಹೇಳಿದ್ರೆ, ಏನು ನರೇಂದ್ರ ಮೋದಿ ಅವರು GST ಅನ್ನು ಜಾರಿಗೆ ಮಾಡಿ ಇವತ್ತಿಗೆ 30 ದಿನ ಆಗಿದೆ. ಅದು ವ್ಯಾಪಾರ ವಹಿವಾಟುಗಳಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಿದೆ ಅಂತಂದು ಇಲ್ಲಿನ ಗ್ರಾಹಕರು ಹೇಳ್ತಾ ಇದ್ದಾರೆ, ಹಾಗೂ ವ್ಯಾಪಾರಸ್ಥರು ಸಹ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದು ಅಂದ್ರೆ, ದಾವಣಗೆರೆ ಅಂದ್ರೆ ಜವಳಿಗೆ ಒಂದು ತವರೂರು ಅಂತಂದೇ ಹೇಳ್ಬೋದು. ಆ ತವರೂರಲ್ಲಿ ಏನು ಜವಳಿ ವ್ಯಾಪಾರಸ್ಥರು ಯಾವ ರೀತಿಯಾದಂಗೆ ಒಂದು GST ಬಗ್ಗೆ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಸರ್, ಏನು ಯಾವ ರೀತಿ ವ್ಯಾಪಾರ ವಹಿವಾಟುಗಳಿದೆ ಸರ್ ಅಂತಂದು? ವ್ಯಾಪಾರ ವಹಿವಾಟಕ್ಕೆ ಏನು ತೊಂದರೆ ಏನಾಗಿಲ್ಲ. GST ಬಂದಿರೋದ್ರಿಂದ ಮೊದಲು 5.5% ಇತ್ತು, ವ್ಯಾಟ್ ಅಂತ ಇತ್ತು, ಅದನ್ನ GST ಅಂತ ಮಾಡಿದ್ದಾರೆ. ಈಗ ಅದು 1000 ರೂಪಾಯಿ ಒಳಗಿರೋಂಥ ಐಟಮ್ ತಗೊಂಡ್ರೆ 5% ಆಗಿದೆ GST. 1000 ರೂಪಾಯಿ ಮೇಲ್ಪಟ್ಟ ಇರೋ ಐಟಮ್ಗಳಿಗೆ 12% ಇದೆ. ಸರ್, ಏನು 30 ದಿನಗಳ ಹಿಂದೆ ಯಾವ ರೀತಿ ವ್ಯಾಪಾರ ಆಯ್ತು, ಈ 30 ದಿನ ಯಾವ ರೀತಿ ವ್ಯಾಪಾರ ಆಗ್ತಾ ಇದೆ, ಏನು ಅದಕ್ಕೆ ಇದಕ್ಕೆ ಏನೋ ಡಿಫ್ರೆನ್ಸ್ ಇದೆಯಾ ಅಂತಂದು? ಇಲ್ಲ, ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಏನಾಗಿಲ್ಲ. ವ್ಯಾಪಾರದಲ್ಲಿ ಏನು ಡಿಫ್ರೆನ್ಸ್ ಏನು ಕಾಣ್ತಾ ಇಲ್ಲ. ಮೊದಲೆಲ್ಲ ಕೇವಲ ರೆಡಿಮೇಡ್ ಬಟ್ಟೆಗಳಿಗೆ ಮಾತ್ರ GST ಅಪ್ಲೈ ಆಗ್ತಾ ಇತ್ತು, ಅಂದ್ರೆ ಟ್ಯಾಕ್ಸ್ ಅಪ್ಲೈ ಆಗ್ತಾ ಇತ್ತು. ಇವಾಗ ಎಲ್ಲಾ ಬಟ್ಟೆಗಳಿಗೂ ಟ್ಯಾಕ್ಸ್ ಅಪ್ಲೈ ಆಗಿದೆ. ಗ್ರಾಹಕರು ಏನಂತ ಹೇಳ್ತಾ ಇದಾರೆ ಸರ್ ಅಂತಂದು?
ಅಂದ್ರೆ ಗ್ರಾಹಕರಲ್ಲಿ ಅಂತ ಇದು ಎಫೆಕ್ಟ್ ಏನು ಕಾಣ್ತಾ ಇಲ್ಲ ನಿಮಗೆ. GST ಬಗ್ಗೆ ಏನೋ ಗ್ರಾಹಕರಲ್ಲಿ ಏನಂತ ಎಫೆಕ್ಟ್ ಏನು ಕಾಣ್ತಾ ಇಲ್ಲ. 12% ಇರೋದ್ರಿಂದ ಕೆಲವೊಂದು ಐಟಮ್ನ ಜಾಸ್ತಿ ಅನಿಸ್ತೈತೆ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಲಾಂಛನ, ಏನು ಗ್ರಾಹಕರು ಸಹ ಇದ್ದಾರೆ, ಅವರು ಯಾವ ನೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾರೆ? ಏನು GST ಅಪ್ಲೈ ಆಗಿರೋ ಅಂದ್ರೆ ಅಪ್ಲೈ ಆದಾಗಿಂದ ಯಾವ ರೀತಿಯಾಗಿ ವ್ಯಾಪಾರ ವಹಿವಾಟ ಇದೆ ಅನ್ನೋದು ಸರ್, ಯಾವ ರೀತಿ ನಿಮ್ಗೆ ಹೊರೆ ಆಗ್ತಾ ಇದೆ GST ಅಂತದ್ದು? ಸೊ GST ಮೊದಲು ಪ್ರೊಡಕ್ಷನ್ ಆಗಿ ಅಂಗಡಿ ಮೇಲೆ ಬಂದಮೇಲೆ ಸೆಸ್ಸು, ಎಕ್ಸೈಸ್ ಡ್ಯೂಟಿ ಈ ರೀತಿ ಟ್ಯಾಕ್ಸ್ಗಳನ್ನ ಹಾಕಿ ಶೋರೂಮಿಗೆ ಕಳಿಸ್ತಾ ಇದ್ರು. ಶೋರೂಮ್ನವ್ರು ಓನ್ಲಿ ವ್ಯಾಟ್ ಹಾಕಿ ಅವ್ರನ್ನ 4% 5% ವ್ಯಾಟ್ ಹಾಕಿ ಅವರು ಮಾರಾಟ ಮಾಡ್ತಿದ್ರು. ಈಗ ಡೈರೆಕ್ಟ್ ಆಗಿ ಟೋಟಲ್ ಸೆಸ್ಸು, ಎಕ್ಸೈಸ್ ಡ್ಯೂಟಿ ಎಲ್ಲ ಸೇರಿಸಿ 18% ಮಾಡಿದ್ದಾರೆ. 5 ಇಂದ ಟೋಟಲ್ 28% ವರೆಗೆ ಮಾಡಿದ್ದಾರೆ. ಈಗ ಸೀರೆಗಳಿಗೆ 5% ಟ್ಯಾಕ್ಸ್ ಆ್ಯಡ್ ಮಾಡಿದ್ದಾರೆ. ಇದು ಮಹಿಳೆಯರಿಗೆ ಹೊರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಮೊದ್ಲಿರೋದಕ್ಕೂ ಇವಾಗಿರೋದಕ್ಕೂ ವ್ಯತ್ಯಾಸ ಬಹಳಷ್ಟು ಡಿಫ್ರೆನ್ಸ್ ಇದೆ, ಅಂದ್ರೆ ರೇಟಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ. ಯಾವ ರೀತಿ ಅನಿಸ್ತಾ ಇದೆ ನಿಮಗೆ? ರೇಟಲ್ಲಿ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ, ಆದರೆ GST ಬಂದ ಮೇಲೆ ಸ್ಪಷ್ಟತೆ ಇಲ್ಲ ಜನರಿಗೆ. GST ಯಾವ ರೀತಿ ಅಪ್ಲೈ ಆಗುತ್ತೆ, ಯಾವ ರೀತಿ ಖರೀದಿ ಮಾಡ್ಬೇಕು ಅನ್ನೋದನ್ನ ಇನ್ನು ಸ್ಪಷ್ಟವಾಗಿ ಸರ್ಕಾರ ಜನರಿಗೆ ತಿಳಿಸ್ಬೇಕು. ತಿಳಿಸಿರಿಂದನೇ ಗೊತ್ತಾಗೋದು. ಈಗ GST ಮೊದಲು ಗೊತ್ತಿಲ್ಲದಿರೋ ಥರ ಬರ್ತಿತ್ತು. ಯಾವುದು ಎಜುಕೇಶನ್ ಸೆಸ್ಸು, ಎಕ್ಸೈಸ್ ಡ್ಯೂಟಿ ಈ ಥರ ಸೆಸ್ಗಳನ್ನ ಹಾಕಿ ಕಳಿಸ್ತಾ ಇದ್ರು. ಈಗ ಓವರಲ್ ಆಗಿ ಟೋಟಲ್ 18% ಅಂತ ಹಾಕಿದ್ದಾರೆ. ಲಾಂಛನ, ಏನು ಒಟ್ಟಾರೆ ಹೇಳ್ಬೇಕಂದ್ರೆ ಏನು GST ಏನು ಅಪ್ಲೈ ಆಗಿರೋದ್ರಿಂದ ಬಹಳಷ್ಟು ಒಂದು ಕಡೆ ಲಾಭ ಆಗಿದೆ, ಒಂದ್ ಕಡೆ ಕೆಲವೊಂದು ಗೊಂದಲಗಳು ಸಹ ಇದೆ ಅಂತಂದು ಗ್ರಾಹಕರು ಹಾಗೂ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಲಾಂಛನ, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.